ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೋರ್ಲಳ್ಳಿ ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದ ಒಂದೇ ಕುಟುಂಬದ 3 ಯುವಕರು ನೀರು ಪಾಲಾದ ಘಟನೆ ಜರುಗಿದೆ. ಶಿರಹಟ್ಟಿ ಪಟ್ಟಣದ ಬಡಿಗೇರ್ ಓಣಿಯ ಯುವಕ ಶರಣಪ್ಪ ಬಡಿಗೇರ್ ತನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಮದಲಗಟ್ಟಿಯ ಆಂಜನೇಯ ದೇವಸ್ಥಾನಕ್ಕೆ ತೆರಳಿದ್ದನು. ಈ ಸಮಯದಲ್ಲಿ ಈಜುಬಾರದ ಮಹೇಶ್ ನದಿಗೆ ಇಳಿದಿದ್ದಾನೆ. ಮಹೇಶ್ ಬಡಿಗೇರ್ 36 ವರ್ಷ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವುದನ್ನು ನೋಡಿ ತಕ್ಷಣವೇ ಗೆಳೆಯರನ್ನು ರಕ್ಷಿಸಿಕೊಳ್ಳಲು ಶರಣಪ್ಪ ಬಡಿಗೇರ್ 34 ವರ್ಷ ಹಾಗೂ ಗುರುನಾಥ್ ಬಡಿಗೇರ್ 38 ವರ್ಷ ನೀರಿಗೆ ಇಳಿದಿದ್ದಾರೆ. ಗೆಳೆಯನನ್ನು ರಕ್ಷಿಸಲು ಹೋದ ಮತ್ತಿಬ್ಬರು ಸೇರಿ ಒಟ್ಟು 3 ಯುವಕರು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾಗಿರುವ 3 ಜನ ಯುವಕರಿಗಾಗಿ ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಶೋಧ ಕಾರ್ಯ ನಡೆಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಶಿರಹಟ್ಟಿಯಿಂದ ಇವತ್ತು ಶನಿವಾರ ಹನುಮಪ್ಪ ಹೋಗಿ ಬರೋಣ ಅಂತ ಬಂದ್ವಿ. ಜಳಕ ಮಾಡಿ ಹನುಮಪ್ಪ ದರ್ಶನ ಮಾಡೋಣಂತೆ ಜಳಕಕ್ಕೆ ಹೋದ್ವಿ. ಅಷ್ಟೊಳಗೆ 3 ಜನ ಮಹೇಶ, ಗುರುನಾಥ ಮತ್ತು ಶರಣಪ್ಪ ಅನ್ನೋ ಜಳಕಕ್ಕೆ ಹೋದವ್ರು. ಅಲ್ಲಿ ಗುರುನಾಥ, ಮಹೇಶ, ಶರಣಪ್ಪ ಅಂತ ಜಳಕಕ್ಕೆ ಹೋದರು. ಅವ್ರಿಗೆ ನೀರಿಂದ ಇದು ಗೊತ್ತಾಗಿಲ್ಲ, ಸುಳ್ಯ ಸಿಕ್ಕೊಂಡು ತಿರ್ಗಿ ಸ್ವಲ್ಪ ಗಾಬರಿ ಆಗಿ ಇದು ಮಾಡ್ಕೊಂಡ್ಬಿಟ್ರು. ಅದನ್ನ ಹಿಡಿಯಾಕಂತ ಒಬ್ರಿಗೊಬ್ರು ಇದು ಮಾಡ್ಕೊಂತ ಮುಣಿಗಿಬಿಟ್ರು. ವಯಸ್ಸು ಎಷ್ಟಿದ್ರು? ಒಟ್ಟು 40, 30, ಇಬ್ಬರು ಮಂದಿ 30 ಆಸ್ಪಾಸ್ ಅದ ರೀ. ಇವತ್ತು ಊರಾಗ ಕರೆಂಟ್ ಇದ್ದಿಲ್ಲ ರೀ, ಮೇಂಟೆನೆನ್ಸ್ ಅಂತ ಇತ್ತು ಹೇಬಿದು. ಅದ್ರಾಗ ಒಬ್ಬ ಶರಣಪ್ಪಂದು ಬರ್ತಡೇ ಇತ್ತು ರೀ. ದೇವಸ್ಥಾನಕ್ಕೆ ಹೋಗ್ಬರಂಬರ್ರಿ ಅಂತಂದು ಬಂದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಿಂಗ್. 12 ಗಂಟೆಗೆ ಬಿಡ್ತೀವಲ್ಲ ನಾವು. ಹಂಗೆ ಮಾತಾಡ್ಕೊಂತ ಹಂಗೆ ಆಯ್ತು ಬಿಡು ನಂದು ಕಾರ್ಯಕ್ರಮ ಹಂಗೆ ತೊಗೊಂಡು ಇಲ್ಲಿ ಬಂದು ಜಳಕ ಮಾಡಿ ಜಳಕ ಮಾಡಿ ಹೋದ್ರಾತಂತಂದು ಇಲ್ಲೇ ನನಗೆ ಈಸ್ ಬರಲ್ಲ ಅಂತ ನಾ ಇಲ್ಲೇ ಜಳಕ ಮಾಡಿದೆ. ಅದ್ರಾಗ 3 ಮಂದಿಗೆ ಈಸ್ ಬರಲ್ಲ, ಇಬ್ಬರಿಗೆ ಈಸ್ ಬರುತ್ತಾ. ಒಬ್ಬ ಯಾರು? ಮಹೇಶ್ ಅಂತಂದು, ಶರಣಪ್ಪ, ಗುರುನಾಥ್, ರವಿ, ನಾನು ವೀರಭದ್ರ ಹೋದ್ರಿ. ಒಬ್ಬ ಹೋದ್ನ ಗುರುನಾಥ್ ಅಂತ ಹೋದ ಈಸಕ್ಕಂತಂದು. ಅವನ ಜೊತೆಗೆ ಶರಣಪ್ಪ ಅಂತ ಹೋದ. ಒಮ್ಗೆ ಅದು ಬುಕ್ ಅಂತಂದು ಕಾಲ್ ಜಾರಿ ಒಳಗೆ ಹೋಗ್ಬಿಟ್ಟವ. ಅದಕ್ಕವ ಗುರುನಾಥ್ ಅಂತಂದು ಅವ್ನು ಹಿಡ್ಯಾಕಂತ ಹೋದ. ಹಿಡ್ಯಾಕ ಹೋಗೋತ್ತಿಗೆ ಇದಾಗ್ಬಾರ್ದಕ್ಕೆ ಹೊಳ್ಳಿ ಮಹೇಶ್ ಅನ್ನವ ಮುಣಗೋದು ನೋಡಿದವ. ಮುಣಗೋದು ನೋಡಿದ ತಕ್ಷಣ ಅವ ಹೋದ ಹೊಳ್ಳಿ ಅವನು ಹಿಡ್ಜಾಕ್ಬಿಟ್ರು. 3 ಮಂದಿನ ಹಂಗೆ ಸುಳ್ಯ ಹಂಗೆ ಹೋಗೇಬಿಟ್ರು. ಕೈ ಹಿಂಗೆ ಮಾಡೇ ಮಾಡ್ತಾರೆ. ನಮಗೂ ನನಗೆ ಈಸ್ ಬರಲ್ಲ. ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಜಗ್ಗು ಹುಡುಗರು ಅದಾರ, ಯಾರು ಹೋಗೋಕ್ಕಾಗಲ್ರಿ. ಅಲ್ಲಿ ಹಗ್ಗಿಲ್ಲ ಏನಿಲ್ಲ, ಹಿಡಿಬೇಕಂತಂದ್ರೆ ನಮ್ಮ ಶಿರಹಟ್ಟಿ